ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಅಡುಗೆ ಮನೆ ಖುಷಿ. ಇವತ್ತಿನ ರೆಸಿಪಿ ಕೇಕ್. ಸಿಂಪಲ್ ಆಗಿ ಮನೆಯಲ್ಲಿ ಮಕ್ಕಳಿಗೆ ಕೇಕ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಹಾಗೆ ತುಂಬ ಹೆಲ್ದಿ ಕೇಕ್ ಇದು. ಮಕ್ಕಳಿಗೆ ಆಚೆಗಡೆಯಿಂದ ಬೇಕರಿಯಲ್ಲಿ ತಂದು ಕೊಡೋದಕ್ಕಿಂತ ಮನೇಲೇ ಮಾಡ್ಕೋಣ. ಹಾಗೆ ಇದಕ್ಕೆ ಏನೇನು ಬೇಕಂತ ನೋಡೋಣ. 1 ಕಪ್ ಮೈದಾ ಹಿಟ್ಟು ತಗೋಣ. ನಿಮ್ಗೆ ಎಷ್ಟು ನೋಡಿ ಕಂಟೆಸ್ಟೆಂಟ್. 1 ಸ್ಪೂನ್ ಬೇಕಿಂಗ್ ಸೋಡಾ ನೋಡಿ, ಇಷ್ಟಿದ್ರೆ ಸಾಕು. ಹಾಗೆ ಬೇಕಿಂಗ್ ಪೌಡ್ರು ಅರ್ಧ ಸ್ಪೂನು. ಚೆನ್ನಾಗಿ ಜಲ್ಲಿ ಇಡೋಣ, ಗಂಟಿರಬಾರ್ದು. ನೋಡಿ, ಈ ತರ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ಒಂದು ಬೋಲ್ ತಗೊಂಡ್ಬಿಟ್ಟು ಅದರಲ್ಲಿ 2 ಮೊಟ್ಟೆನ ಹೊಡೆದಾಕ್ಬಿಡೋಣ. 2 ಮೊಟ್ಟೆ ಸಾಕು, ನಾವು ಸ್ವಲ್ಪ ಕನ್ಸೆಷನ್ ಮಾಡ್ತಾ ಇದೀವಿ. ಹಾಗೆ ಒಂದು ವೆನಿಲಾ ಎಸೆನ್ಸ್ ಹಾಕೋತಾ ಇದ್ದೀವಿ ಸ್ಮೆಲ್ಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಈ ತರ ಮಿಷನ್ ಇಲ್ಲ ಅಂದ್ರೆ ಫೋರ್ಕ್ ಸ್ಪೂನ್ ಬರುತ್ತಲ್ವ, ಅದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದು ಮಿಕ್ಸಿಗೆ ಹಾಕೊಂಡಿದ್ದೀವಿ ನಾವು ಮುಂಚೆನೆ ಸಕ್ರಿ, ಬೇರೆ ಏನಿಲ್ಲ, ಕಂಪ್ಲೀಸ್ ಆಗ್ಬೇಡಿ. ಹಾಗೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಹೋಗೋಣ, ಒಂದೇ ಸರಿ ಡೈರೆಕ್ಟ್ ಆಗಿ ಹಾಕ್ಬೇಡಿ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊತಾರೋಣ. ಹಾಗೆ ಇನ್ನೊಂದ್ ಸ್ವಲ್ಪ ಅದೇ ಸಕ್ರಿನೇ ಹಾಕೋತಾ ಇದ್ದೀನಿ, ಡೈರೆಕ್ಟ್ ಆಗಿ ಒಂದೇ ಸರಿ ಹಾಕ್ತಾ ಇಲ್ಲ ನಾನು. ಮಿಕ್ಸಿಗೆ ಏನಕ್ಕೆ ಹಾಕೊಂಡಿದ್ಯಪ್ಪ ಅಂದ್ರೆ ಅದನ್ನ ಬೇಗ ಮಿಕ್ಸ್ ಆಗುತ್ತೆ, ಸಕ್ಕರೆ ಸಿಗಲ್ಲ ಕೇಕ್ ಅಲ್ಲಿ. ಅದಕ್ಕೋಸ್ಕರ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀವಿ. ಹಾಗೆ ಸ್ವಲ್ಪ ಉಪ್ಪು ಹಾಕೋಣ. ಹಾಗೆ ಎಣ್ಣೆ, ಸನ್ಫ್ಲವರ್ ಆಯಿಲ್ ತಗೊಳ್ಳಿ, ಸ್ಮೆಲ್ ಇರಬಾರ್ದು ಎಣ್ಣೆಯಲ್ಲಿ. ನೋಡಿ ಆಗಿದೆ ಇವಾಗ. ಅವಾಗ್ಲೇ ಮೈದಾ ಹಿಟ್ಟು ತೋರಿಸಿದ್ನಲ್ವಾ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದನ್ನ, ಈಗ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ. ಜಾಸ್ತಿ ಸ್ಪೀಡ್ ಅಲ್ಲಿ ಮತ್ತೆ ಸ್ಮೂತ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಹಾಳಾಗುತ್ತೆ ಕೇಕು. ನೋಡಿ, ತಿರ್ಗಾ ಹಾಕೋತಾ ಇದೀನಿ ನಾನು. ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ತರ ಮಿಕ್ಸ್ ಮಾಡ್ಕೋಣ. ಸ್ವಲ್ಪ ಹಾಲು ಹಾಕೋಣ. ಡೈರೆಕ್ಟ್ ಆಗಿ ಒಂದೇ ಸರಿ ಹಾಕೋಬೇಡಿ, ಕಂಟೆಸ್ಟೆಂಟ್ ನೋಡ್ಬಿಟ್ಟು ಹಾಕೋಣ, ಎಲ್ಲಿ ಗಂಟು ಇರಬಾರ್ದು. ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದ್ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಲು ನಾನು. ಓಕೆ, ನಾವ್ ಇದಕ್ಕೆ ಸ್ವಲ್ಪ ಕಲರ್ ಇರ್ಲಿ ಅಂತ ಫುಡ್ ಕಲರ್ ಆಡ್ ಮಾಡ್ತಾ ಇದೀವಿ. ನೀವು ಹಾಗೆ ಅದ್ರ ನಿಮ್ಮ ಹತ್ರ ಆಪ್ಷನಲ್ ಇದು, ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೈತಿ. ಇವಾಗ ಇದು ಕೇಕ್ ನ ಬಟರ್ ಪೇಪರ್ ಅಲ್ಲಿ ಹಾಕೋತಾ ಇದೀನಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಇದ್ ಮಾಡ್ಕೊಂಡು ಹಾಕೊಳ್ಳಿ. ನೋಡಿ, ಇವಾಗ ಅವಾಗ್ಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬಬಲ್ಸ್ ಇರಬಾರ್ದು, ಟ್ಯಾಪ್ ಮಾಡ್ಬೇಕು. ಒಂದ್ ದೊಡ್ಡ ಕುಕ್ಕರ್ ತಗೊಂಡ್ಬಿಟ್ಟು ಗ್ಯಾಸ್ ಅಲ್ಲಿ ಸ್ವಲ್ಪ ಏನು ಹಾಕ್ಬೇಡಿ ಅದ್ರಲ್ಲಿ. ಈ ತರ ಸ್ಟ್ಯಾಂಡ್ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಒಂದು ಪ್ಲೇಟ್ ಇಡಿ. 5 ನಿಮಿಷ ಮುಂಚೆನೆ ಬಿಸಿ ಮಾಡ್ಕೊಳ್ಳಿದ್ನ. ಇದನ್ನ ಅದ್ರಲ್ಲಿ ಇಟ್ಬಿಟ್ಟು ನೀಟಾಗಿ ಇಡಿ, ಕ್ರಾಸ್ ಅಲ್ಲೆಲ್ಲ ಇಡಬೇಡಿ, ಇಲ್ಲಾಂದ್ರೆ ಉಕ್ಕು ಬಿಟ್ಟು